ಬ್ರಹ್ಮದೇವನು ಅನೇಕ ಮಕ್ಕಳನ್ನು ಪಡೆದು ಅವರನ್ನು ಸೃಷ್ಟಿ ಕಾರ್ಯದಲ್ಲಿ ನಿಯೋಜಿತ ಮಾಡ್ತಾ ಇದ್ದ. ಸೃಷ್ಟಿಕರ್ತನೆಂಬುದು ಅದಕ್ಕಾಗಿಯೇ ಬ್ರಹ್ಮನಿಗೆ. ಒಮ್ಮೆ ತನ್ನ ಮುಖದಿಂದಲೇ ಒಬ್ಬಳು ಮಗಳನ್ನು ಪಡೆದಂತಹ ಬ್ರಹ್ಮ ಅವಳಿಗೆ ಶಾರದೆ ಎಂಬುದಾಗಿ ಹೆಸರನ್ನಿಟ್ಟು ಅವಳನ್ನು ವಿದ್ಯೆಗೆ ಅಧಿದೇವತೆಯನ್ನಾಗಿ ಮಾಡ್ತಾನೆ. ಇದು ಸೃಷ್ಟಿಗೆ ಅವಶ್ಯಕವಾದದ್ದು ಎಂಬುದಾಗಿ. ನಂತರದಲ್ಲಿ ಪಾಲನಾಕರ್ತನಾದಂತಹ ಮಹಾವಿಷ್ಣುವು ಜಗತ್ತಿನ ಒಳಿತಿಗಾಗಿ ಆಸೆ ಮತ್ತು ಪ್ರೀತಿ ಇದ್ದಂತಹ ಕಾಮ, ಶ್ರೇಷ್ಠವಾದಂತಹ ಕಾಮ ಇರತಕ್ಕದ್ದು ಜಗತ್ತಿನಲ್ಲಿ ಬೆಳವಣಿಗೆಯ ದೃಷ್ಟಿಯಿಂದ ಅದು ಅವಶ್ಯ ಎಂಬುದಾಗಿ ತಿಳಿದು ಅತ್ಯಂತ ಸುಂದರನೂ ಸುಮನೋಹರನೂ ಆದಂತಹ ಒಬ್ಬನನ್ನು ಪಡೆದು ಅವನಿಗೆ ಇದೇ ಕಾಮತತ್ವದ ಅಧಿದೇವತೆಯನ್ನಾಗಿ ಮಾಡಿ ಮನ್ಮಥ ಎಂಬುದಾಗಿ ಹೆಸರನ್ನು ಇಡುತ್ತಾರೆ. ಹಾಗಾಗಿ ನಾವು ಸಾಮಾನ್ಯವಾಗಿ ಪರಸ್ಪರ ಆಕರ್ಷಣೆಯ ವಿಷಯ ಗಂಡ ಹೆಂಡಿರು, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಬಂದಾಗ ಮನ್ಮಥನನ್ನು ನೆನೆಸುತ್ತೇವೆ. ನಂತರದಲ್ಲಿ ಬ್ರಹ್ಮದೇವನಿಗೂ ಸಹಿತ ಈ ಮನ್ಮಥನ ಪ್ರಭಾವ ತಪ್ಪಲಿಲ್ಲ. ಒಮ್ಮೆ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನು ತನ್ನ ಮುಖದಿಂದಲೇ ಜನಿಸಿದಂತಹ ಶಾರದೆಯ ಮುಂದೆ ಬಂದು ನಿಲ್ಲುತ್ತಾನೆ. ಅವನು ಮನ್ಮಥನ ಪ್ರಭಾವಕ್ಕೆ ಒಳಗಾದಂಥವನು. ಶಾರದೆಯಲ್ಲಿ ತಾನು ವಿವಾಹವಾಗುವಂತಹ ವಾಂಛಿತವನ್ನು, ಆಸೆಯನ್ನು ತಿಳಿಸ್ತಾನೆ. ಅವಳು ಲಜ್ಜಿತಳಾಗ್ತಾಳೆ. ಆಗ ಅವಳು ಒಪ್ಪಿಗೆ ಇದೆ ಎಂಬ ಅರ್ಥದಲ್ಲಿ ಪರಸ್ಪರರು ವಿವಾಹವಾಗುತ್ತಾರೆ. ಅಂದರೆ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನೂ ಸಹಿತ ಈ ರೀತಿಯ ಲೀಲೆಗೆ ಒಳಗಾಗಿ ಶಾರದೆಯನ್ನು ವಿವಾಹವಾಗ್ತಾನೆ. ಅವಳನ್ನು ವಾಣಿ ಎಂಬುದಾಗಿಯೂ ಸಹಿತ ಕರೆಯುತ್ತಾರೆ. ಒಮ್ಮೆ ಈ ವಿಷಯ ತಿಳಿದಂತಹ ಈಶ್ವರ ಸತ್ಯಲೋಕಕ್ಕೆ ಬರ್ತಾನೆ. ಬಂದಾಗ ಬ್ರಹ್ಮದೇವನು ಶಾರದೆಯೊಂದಿಗೆ ಸುಖ ಸಲ್ಲಾಪದಲ್ಲಿ ಇರ್ತಾನೆ. ಈಶ್ವರನು ಬಂದು ಪ್ರಶ್ನೆಯನ್ನು ಮಾಡ್ತಾನೆ. ಮಗಳನ್ನೇ ಮದುವೆ ಆದ ಬಗ್ಗೆ ಬ್ರಹ್ಮದೇವನನ್ನು ಕೇಳಿದಾಗ ಬ್ರಹ್ಮದೇವನು ಒಪ್ಪುತ್ತಾನೆ. ಆಗ ಇದು ತಪ್ಪು, ಇದಕ್ಕೆ ಶಿಕ್ಷೆ ಆಗಲೇಬೇಕು, ಲಯಕರ್ತನಾದಂತಹ ನಾನೇ ಶಿಕ್ಷೆಯನ್ನು ಕೊಡಲು ಅರ್ಹನಾದವನು ಎಂಬುದಾಗಿ ಪರಮೇಶ್ವರ ಹೇಳಿದಾಗ, ಏನು, ನನಗೆ ಶಿಕ್ಷೆ ಕೊಡಲು ಪರಮೇಶ್ವರನೇ ಎಂಬ ಒಂದು ರೀತಿಯ ಅಹಂಕಾರ ಸೃಷ್ಟಿಕರ್ತನಾದಂತಹ ಬ್ರಹ್ಮನಿಗೆ ಬಂದು ಇನ್ನೊಂದು ತಲೆ ಅವನಿಗೆ ಮೂಡುತ್ತದೆ. ನಂತರದಲ್ಲಿ ಅವನು ನಿಧಾನವಾಗಿ ಶಾಂತನಾಗುತ್ತಾನೆ. ಹೌದು, ತಾನು ಮಾಡಿದ ತಪ್ಪಿಗೆ ಶಿಕ್ಷೆಯಾಗಬೇಕಾದದ್ದು ಸೃಷ್ಟಿಯ ನಿಯಮ, ಅದನ್ನು ನಾವು ಮೀರುವಂತಿಲ್ಲ ಎಂಬುದಾಗಿ ಹೇಳಿದಾಗ ಈಶ್ವರನು ಸಹಿತ ತಾನೂ ಕೂಡ ಇದನ್ನು ಮಾಡದೇ ಇದ್ದಲ್ಲಿ ತಪ್ಪು, ಇದಕ್ಕೆ ಶಿಕ್ಷೆ ಎಂದರೆ ಸಂಹಾರವೇ, ಮೃತ್ಯು ಎಂಬುದಾಗಿ ಹೇಳ್ತಾನೆ. ಮತ್ತು ಬ್ರಹ್ಮದೇವನ 5ನೇ ತಲೆಯನ್ನು ಚಿವುಟಿ ತೆಗಿತಾನೆ. ಕೂಡಲೇ ಆ ಬ್ರಹ್ಮದೇವನ ಕಪಾಲ ಈಶ್ವರನ ಕೈಯನ್ನು ಹಿಡಿದು ಬಿಡುತ್ತದೆ. ಅದು ಯಾವುದೇ ರೀತಿಯಿಂದ ಈಶ್ವರನ ಕೈಯನ್ನು ಬಿಡುವುದಿಲ್ಲ. ಆಹಾರಕ್ಕಾಗಿ ಅವನನ್ನು ಕಾಡಿಸುತ್ತದೆ, ರಕ್ತವನ್ನು ಹೀರುತ್ತದೆ. ಲಯಕರ್ತನಾದಂತಹ ಶಂಕರನು
ತನ್ನ ನೀತಿಯಂತೆ ಶಿಕ್ಷೆಯನ್ನು ಕೊಡುವ ಬಗ್ಗೆ ನಿರ್ಧರಿಸುವಾಗಲೂ ಅವನಿಗೆ ತಿಳಿದಿತ್ತು ಇದರಿಂದ ಅಪಾಯ ತನಗಿದೆ ಎಂಬುದಾಗಿ. ಆದರೂ ಸಹಿತ ಮಹಾತ್ಮರಾದವಂತೂ ದೇವರಾದಂಥವರು ನಿಯಮವನ್ನು ಪದ್ಧತಿಯನ್ನು ತಪ್ಪುವುದಿಲ್ಲ ಎಂಬುದಕ್ಕೆ ಇದೊಂದು ಉದಾಹರಣೆ. ಹಾಗೆ ಈಶ್ವರನು ಕೈಯಿಂದ ಬ್ರಹ್ಮಕಪಾಲದ ಬಾಧೆಯನ್ನು ತಾಳಲಾರದೆ ಲೋಕವನ್ನೇ ತಿರುಗುತ್ತಾನೆ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ, ಭಿಕ್ಷೆಯನ್ನು ಕೊಡಿ. ನೋಡಿ ಶಿವನ ಪರಿಸ್ಥಿತಿ ಎಲ್ಲಿಗೆ ಬಂತು. ಕೊನೆಯಲ್ಲಿ ಈಶ್ವರ ಶ್ರೀಮನ್ನಾರಾಯಣ ಮಹಾವಿಷ್ಣುವಿದ್ದಲ್ಲಿ ಹೋಗ್ತಾನೆ. ಮಹಾವಿಷ್ಣುವಿನಲ್ಲಿ ಭಿನ್ನವಿಸಿಕೊಳ್ತಾನೆ. ಲಯಕರ್ತನಾದಂಥ ಶಿವನ ಪರಿಸ್ಥಿತಿಯೇ ಈ ರೀತಿಯಾಗಿ ಹೋಗಿದೆ. ಆಗ ಮಹಾವಿಷ್ಣು ಒಂದು ಆಲೋಚನೆಯನ್ನು ಮಾಡ್ತಾನೆ. ಬಂದು ಬ್ರಹ್ಮಕಪಾಲಕ್ಕೆ ಹೇಳ್ತಾನೆ, ನೋಡು, ನಿನಗೆ ಇದೆ ಬೇಕಾದಷ್ಟು ರಕ್ತವನ್ನು ನಾನು ಕೊಡ್ತೇನೆ, ಬಾ. ಏನು ಮಹಾವಿಷ್ಣುವಿನ ಮಾತು. ಈಶ್ವರನ ಕೈಯನ್ನು ಹಿಡಿದಂಥ ಬ್ರಹ್ಮಕಪಾಲವು ಮಹಾವಿಷ್ಣುವಿನ ಹಸ್ತದ ಮೇಲೆ ಕುಳಿತುಕೊಳ್ಳುವುದಕ್ಕಾಗಿ ಹಿಡಿಯುವುದಕ್ಕಾಗಿ ಹಾರಿಬಿಡುತ್ತದೆ. ತಕ್ಷಣದಲ್ಲಿ ಮಹಾವಿಷ್ಣು ತನ್ನ ಕೈಯನ್ನು ಹಿಂತೆಗೆದುಕೊಂಡು ಆ ಕಪಾಲವು ಭೂಮಿಯಲ್ಲಿ ಬೀಳುವ ಹಾಗೆ ಮಾಡ್ತಾನೆ. ಕೂಡಲೇ ಆ ಕಪಾಲವು ಭೂಮಿಯ ಮಣ್ಣನ್ನು ಸೇವಿಸತೊಡಗುತ್ತದೆ. ಆಗ ಮಹಾವಿಷ್ಣು ಹೇಳ್ತಾನೆ, ಬೇಡ, ನಿನಗೆ ಒಂದು ಸಂದರ್ಭದಲ್ಲಿ ನಾನು ಯಥೇಚ್ಛವಾಗಿ ರಕ್ತವನ್ನು ಕೊಡುತ್ತೇನೆ ಎಂಬುದಾಗಿ ಆ ಕಪಾಲವನ್ನು ಸಮಾಧಾನಪಡಿಸ್ತಾನೆ, ಸಂತೈಸುತ್ತಾನೆ. ಇದೇ ಬ್ರಹ್ಮಕಪಾಲದ ಕತೆ. ಎಲ್ಲ ತಿಳಿದುಕೊಳ್ಳಿ, ಸರಿಯಾಗಿ ತಿಳಿದುಕೊಳ್ಳಿ, ಓದಿ. ನಮ್ಮ ಪುರಾಣದ ಕತೆ ನಮಗೆಲ್ಲರಿಗೂ ತಿಳಿದಿರಲಿ ಅಂತ ಹೇಳ್ತಾ, ವಿ ಎನ್ ಭಾಗವತ್, ಬರಬಳ್ಳಿ.